ನನ್ನ ಹೆಸರು ಕಾಸ್ಟ್ಲಿ ವರುಣ್ ಅಂತ. ಚಿಕ್ಕ ದೋಸ್ತು ನೋಡಿ ಚಿಕ್ಕ ಮಾಡ್ಕೊಂಡು ಹೋಗ್ತಾ ಇರೋ ದಿಲ್ಪಸ್ ಅಂತ ತಂದು ಕೊಟ್ಟಿಲ್ಲ ಅಂತ ತುಂಬ ಬೇಜಾರಿದ್ದಾನೆ ನೋಡಿ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಇನ್ನಿಬ್ರು ಬರ್ತಿದ್ದಾರೆ, ಅವ್ರು ಇನ್ನೂ ಬೆಂಗಳೂರಿಂದ ಬರ್ತಿದ್ದಾರೆ. ನಾವು ಇನ್ನೂ ಮಧ್ಯರಾತ್ರಿ 4 ಗಂಟೆ ವೆಯ್ಟ್ ಮಾಡಬೇಕು. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾನೆ. ಅಲ್ಲೆಲ್ಲ ಇದ್ದೆ. ನಮಗೆ ಅವತ್ತಿತ್ತು ಆಟನೇ ನೋಡಲಿಲ್ಲ, ಹಂಗೆ ಬಂದು ಅಂತ ನನ್ನ ಮಗ. ಇದೇ ಫಸ್ಟ್ ನನ್ನ ಹತ್ರ ಬಂದಿರೋದು ಪ್ರವಾಸ ಮಾಡಿ. ಟೀ ಕುಡಿ ಬನ್ನಿ. ಅಲ್ಲ ಕಾಫಿ, ಸಾರಿ ನಮ್ಗೆ ಕಾಫಿ ಕೊಡ್ಸಾನೆ. ಇವಾಗ ನಾನು ಇನ್ನೇನೇನು ಟ್ರೈನ್ ಬರುತ್ತೆ ಸ್ವಲ್ಪ ಹೊತ್ತು, ಟ್ರೈನ್ಗೋಸ್ಕರ ವೆಯ್ಟಿಂಗು. ನಮ್ಮಿಬ್ಬರು ಫ್ರೆಂಡ್ಸ್ ಬರ್ತಾಯಿದೆ ಬೆಂಗಳೂರಿಂದ. ಅಪ್ಪ ಸಾಗಿಸ್ಬಿಡ್ತೈತೆ ಕಾಫಿ. ಈ ವೆದರ್ಗೂ ಕಾಫಿ ಕುಡಿದ್ರೆ ಆಗಲ್ಲ. ನಮ್ಮಳ್ಗ ಮುಂಚೆ ಸರಿ ಕಾಫಿ ಕುಡಿಯೋನು, ಇವಾಗ ಬಿಟ್ಟದೆ. ಏಕೆ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು, ಹಂಗಾಗಿ ಕಾಫಿ ಬಿಟ್ಟಿದ್ದೇನೆ. ಇಲ್ಲಾಂದರೆ ಮುಂಚೆ ಹೆವಿ ಕಾಫಿ ಕುಡಿಯೋನು. ನಮ್ಮ ಪಿ ಜಿಲ್ಲ ಇದ್ದಾಗ ರೂಮ್ಮೇಟ್ರ್ ಇದ್ವಲ್ಲ ನಾವೆಲ್ಲ, ದಿನಕ್ಕೆ 2 ಸರಿ ಕಾಫಿ ಇಲ್ಲಾಂದ್ರೆ ಆಗ್ತಿರಲ್ಲ. ಇವಾಗ ಕಾಫಿ ಬಿಟ್ಟು ಬರೀ ನನಗೆ ಕೊಡಿಸ್ತಾನೆ ಕಾಫಿಯ. ಇನ್ನೇ ನಮ್ಮ ಟ್ರೈನ್ ಬಂತು, ನಮ್ಮ ಫ್ರೆಂಡ್ಸ್ ಇಬ್ಬರನ್ನು ಪರಿಚಯ ಮಾಡಿಕೊಡ್ತೀನಿ ಇರಿ. ನಮ್ಮಿಬ್ಬರು ಫ್ರೆಂಡ್ಸ್ ಬರ್ತಾವ್ರೆ ಬೆಂಗಳೂರಿಂದ, ತೋರಿಸ್ತೀನಿ ಯಾರು ಅಂತ. ಅವರು ಅವಾಗಲೇ ಹೇಳಿದ್ದ ಹಿಂದ್ಗಡೆಯಿಂದ 5ನೇ ಬೋಗಲಿದ್ದೀನಿ ಮಚ್ಚ ನಾನು ಅಂತ. ಇವರು ಇನ್ನೊಬ್ರು ವೆಂಕಿ ಅಂತ, ಇವನಷ್ಟು ಕೌಶಿಕ್. ವರುಣ ಇಬ್ಬರು ಸರ್ ಅಂತೂ ಕೊಡೋದ್ನೂರಿಗೆ ಗೊತ್ತಿದ್ದೀವಿ. ಬರ್ರಪ್ಪ ಎಲ್ಲರೂ ಬಲ್ದಕಾಲು ಇಟ್ಟು ಇಳಿತಿದ್ದೀನಿ. ಕತ್ಲೆ ಕಾಣ್ತಿಲ್ಲ ಕಾಲು. ಕಾಸ್ಟ್ಲಿ ವರುಣ್ ಕತ್ಲೆ ಕಾಣಿಸ್ತಲ್ಲ. ವೆಂಕಿ ಬ್ರೋ ಇಲ್ಲಿಂದ ಏನು ಕಾಣಿಸ್ತಕೊಂಡ್ರು ಫುಲ್ ಎಲ್ಲ ಕತ್ಲೆ ಐತೆ. ಇನ್ನೂ ಇಲ್ಲಿನ್ನೂ ಬೆಳಕರ್ದಿಲ್ಲ, ಸೂರ್ಯ ಇನ್ನೂ ಬಂದಿಲ್ಲ. ಜೋರ ಕಿಂಚು ಪ್ರತಾಪ್ ಅಂತ. ಹಾಂ, ಇಲ್ಲಿಂದ ಫ್ರೆಂಡ್ಸ್ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಕಬ್ಬೂರು ಅಂತ ನಮ್ಮ ಫ್ರೆಂಡ್ ಬರ್ತಾನೆ ಪಿಕಪ್ ಮಾಡಿ. ನೋಡ್ರಿ ಫ್ರೆಂಡ್ಸ್, ಪಾಪ ಈ 5 ಗಂಟೆ ಬೆಳಗಿನ ಜಾವದಲ್ಲಿ ಕಾಯ್ತಾ ಕೂತ್ಕೊಂಡು ನಮ್ಗೆ ಕರ್ಕೊಂಡು ಹೋಗಿಂದ ಬಂದಾನೆ. ಇವನ ಹೆಸರು ಸಂಗಮ್ ಅಂತ. ಟ್ರೂ ಫ್ರೆಂಡ್ ಅವನು. ನೋಡಿ ಊರು ಬೋರ್ಡೆಲ್ಲ ಹೆಂಗಾಗಿದೆ. ಹಾಂ, ಸ್ಟೇಷನ್ ಆ ಕಡೆ ಇದೆ, ಇದಾದ ಅರ್ಧ ಕರ್ಕೊಬರ್ತಾನೆ. ನಮ್ದು I-20 ಇಲ್ಲೇ ಇದೆ. ಬ್ರೋ ಸಂಗಮ್ ಬ್ರೋ, ಆಫ್ಟರ್ 3 months ವಿ ಮೀಟ್. ಅಪ್ಪ ಮುಂದೆ ನೋಡಪ್ಪ, ಸಾಕು ಇರೋದು. ಓಕೆ, ನಾವು ಕಬ್ಬೂರು ಹೋಗ್ತಾ ಇದೀವಿ. ನ್ಯಾಷನಲ್ ಹೈವೇ NH4 ರೋಡ್ ಇದು. ಸ್ವಲ್ಪ ನೋಡಿ ಹಿಂಗೆ ಆ ಕಡೆ ಈ ಕಡೆ ಇವನ್ ನಟ್ಟಿದ್ದಾರೆ. ಬೆಳಗ್ಗೆ ಬರೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಸೀದಾ ಬಂದು ಮಲ್ಕೊಂಡು ಬೆಳಗ್ಗೆ ಇದ್ದು ಟಿಫನ್ ತಿನ್ಕೊಂಡು ಸೀದಾ ಡೈರೆಕ್ಟ್ ಶಿವಮೊಗ್ಗ ಹೊರಟು. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ. ಅವಳು ಬರಳು ನನ್ನ ಸ್ವಪ್ನದಲ್ಲಿ ಹೃದಯದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಕಬ್ಬೂರು ನಿಯರೇ ಸಿಗುತ್ತೆ. ಕಬ್ಬೂರಿಂದ ಶಿವಮೊಗ್ಗ ಹೋಗಬೇಕಾದ್ರೆ ಅಂದಿವೆ ಟೆಂಪಲ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೊರಟ್ವಿ. ಸಖತ್ತು ಮಳೆ ಬರ್ತಿತ್ತು, ಹಾಗಾಗಿ ಫುಲ್ ವ್ಯೂ, ಟಾಪ್ ವ್ಯೂ ಕಾಣುತ್ತೆ ಇಲ್ಲಿಂದ. ಸೀದಾ ಕಬ್ಬೂರು, ದಾವಣಗೆರೆ ಎಲ್ಲ ಊರು ಕಾಣಿಸುತ್ತೆ. ಟೆಂಪಲ್ ಎತ್ತರದಾಗಿದೆ, ಚೆನ್ನಾಗಿದೆ ಟೆಂಪಲ್ಲು. ನೀವೇನಾರು ಬಂದರೆ ಹೋಗ್ತಾ ಬನ್ನಿ. ದೇವತೆ ಏನಂತ ಬೇಡ್ಕೊ ಬಂದೆ? ಎಲ್ಲ ಚೆನ್ನಾಗಿರಲಿ. ಹಾಂ, ಈ ವ್ಲಾಗಿಗೆ 1 million ವ್ಯೂಸ್ ಆಗಿ ಅಂತ ಬೇಡ್ಕೊಂಬಂದೆ. ಅಯ್ಯೋ ದೊಡ್ಡ ನೀ ಬೇಡ್ಕೊಂಬಂದೆ ವೆಂಕಿ, ನೀನು ಬೇಡ್ಕೊಂಬಂದೆ ದೇವ್ರ ಹತ್ರವ? ಇಲ್ಲ, ನಿಮ್ಗೊಂದು ಹುಡುಗಿ ಚೆನ್ನಾಗಿ ಸಿಗ್ಲಿ. ಅಯ್ಯೋ ನೀನು ಸಂಗಮ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗಿಂತ ನನಗೆ ಜಾಸ್ತಿ ಆಗಲಿ. ಅಯ್ಯೋ ನೋಡಿ ಫ್ರೆಂಡ್ಸ್, ಎಲ್ಲ ಎಂತೆಂಥವ್ರು ಕೇಳ್ಕೊಬರ್ತಾರೆ. ನಾನು ಒಬ್ಬನೇ ನನ್ನ ಫ್ರೆಂಡ್ಸಿಗೆ ಒಳ್ಳೆಯದು ಕೇಳ್ಕೊ ಬಂದೀನಿ. ನೋಡಿ ನಮ್ಮ ಫ್ರೆಂಡ್ಸ್ ಅವ್ರು ಬರ ತನಕ ವೆಯ್ಟ್ ಮಾಡ್ತೀವಿ. ಸಾಕಾಯ್ತು, ನಾವು 4 ಜನ ವೆಯ್ಟ್ ಮಾಡ್ತೀವಿ ಅವ್ರಿಗೆ ಒಬ್ಬನಿಗೋಸ್ಕರ.
ಡ್ರೈವರ್ ಹೋಗೋಣ, ಮಳೆ ಜೋರ ಆಯ್ತು, ಇನ್ನೇನು ಬತ್ತೀವಿ ಕುವೆಂಪು ಮನೆ ಮೀಟ್ ಆಗೋಣ. ಫ್ರೆಂಡ್ಸ್, ಇವಾಗ ಶಿವಮೊಗ್ಗ ಬಂದಿದ್ದೀವಿ. ನಮ್ಮ ಟೀಮಿಗೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ, ಅವ್ರ ಹೆಸರು ಅಭಿ ಅಂತ. ಅಭಿ ಮಲ್ಲಿಗೆ, ಅಭಿ ಮಾಲಿಗೆನ ಮಲ್ಲಿಗೆನ ಮಾಲಿಗೆ. ಹಾಯ್ ಮೇಡಪ್ಪ, ಹಳೆ ದೋಸ್ತೇನು. ಇವಾಗ ಇಲ್ಲಿ ಬಂದಾನೆ ಬೆಂಗಳೂರು ಬಿಟ್ಟು. ವರುಣ, ಇವತ್ತು ವರುಣ ಇರೋದಕ್ಕೆ ಮಳೆ ಒಂದು ಸ್ವಲ್ಪ ಗೊತ್ತಿಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇವಾಗ ಕವಿ ಮನೆ ಹೋಗ್ತಿದ್ದೀವಿ. ಇಲ್ಲಿಂದ ಇನ್ನೂ ಒಂದು 2 hours ಆಗ್ಬೋದು. 70 ಕಿಲೋಮೀಟರ್ಸ್ ಇದೆ. ನೋಡೋಣ ನಮ್ಮ ಪ್ರತಾಪ್ ರಾಣ ಅವ್ರು ಎಷ್ಟು ಅವರಿ ಹೊಡಿತಾರೆ ಅಂತ. ನಿಧಾನಕ್ಕೆ ಹೋಗೋಣ, ಕವಿಯವ್ರು ಇರಲ್ಲ, ಕವಿ ಮನೆ ಇದ್ದೇ ಇರುತ್ತೆ. ಮನೆ ಕವಿ ಮನೆ ಅಂತಲೇ ಫೇಮಸ್ಸು. ನಮ್ಮ ಹುಡುಗರೆಲ್ಲ ಫೋಟೋ ಶೂಟು ಜಾಸ್ತಿ ಆಗಿದೆ. ಇಲ್ಲೆಲ್ಲೂ ನೋಡಿ, ಅವರಲ್ಲಿ ಇವರಲ್ಲಿ. ಹಾಂ, ಹೇಗಿದೆ? ಕುವೆಂಪು ಅವರ ಬರವಣಿಗೆಯಲ್ಲಿದೊಂಥರ ಪ್ರೇಮ ಕವಿತೆ. ನಾ ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿ ಋತು ಭಗವತಿಗೆ ಮುಡಿಪಾಗುವ. ಇವಾಗ ಕವಿ ಮನೆ ನೋಡಿರಾಯ್ತು, ಕವಿಶಾಲನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇವನು ಬಾಡ್ಚೋರಿ ಸುಮ್ಮನೆ ಹೇಳ್ತವನೆ 3000 ಮೆಟ್ಲಿದ್ದಾವೆ ಅಂತ ಹೇಳ್ತೇನೆ. ತಿರುಪತಿಲೇ ಅಷ್ಟಿಲ್ಲ. ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಎಬ್ಬಿಸ್ತವನೆ. ಅವ್ರು ಮೊದಲೇ ಸುಸ್ತಾಗವ್ರೆ. ನೋಡಿ ವರುಣ್ಗೆ ಒಬ್ಬ ಸುಸ್ತಾಗೋಯ್ತು, ಹತ್ತಿ ಹತ್ತಿ ಹತ್ತಿ. ಹೆಂಗನಿಸ್ತ ಕವಿ ಮನೆ ವರುಣ? ಹೆಂಗನಿಸ್ತ ಕವಿ ಮನೆ? ಕವಿ ಮನೆ ಹೆಂಗನಿಸ್ತು? ಜಾಗ ಆಗಿದ್ದು ಹಾ, ತುಂಬಾ ಪ್ರಶಾಂತವಾಗಿದ್ದು, ಹಾ, ಒಂದು ಸುಂದರ ಸ್ವರ್ಗಲೋಕಕ್ಕೆ ಹೋಲುವಂತಿದೆ. ಸಂಗಮ್ ಹೆಂಗಿತ್ತ ಕವಿ ಮನೆ? ಲಾಗ್ ಮಾಡ್ತೀನಿ. ಬಾಡ್ಚೋರಿ ಹೆಂಗಿತ್ತ ಕವಿ ಮನೆ? ಒಂದ್ ಕವನ ಹಂಗೆ ಒಂದ ಕುವೆಂಪು ಬರ್ತೆ ಕವನ ಕೂಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತ ಅದ್ಭುತ ಸಾಲುಗಳು ಅಲ್ವಾ? ಇವಾಗ ಕವಿಶಾಲಾಗ್ ಬಂದು ನೋಡಿ, ಫುಲ್ಲು ಜಾರಬಾರ್ದು ಅಂತಾನೆ ಮ್ಯಾಟ್ ಹಾಕಿದ್ದಾರೆ. ಸಖತ್ತು ಮಳೆ ನೋಡಿ, ಸಖತ್ತು ಮಳೆ ಬರ್ತಿದೆ. ನೋಡಿ, ಇದು ಕವಿ ಸಮಾಧಿ ಅಂತಿದೆ, ತೋರಿಸ್ತೀನಿ ಮನೆ ಸ್ವಲ್ಪ ದೂರ. ಹೌದು ಬ್ರೋ, ನೋಡಿ ಎಷ್ಟು ಪೀಸ್ ಆಗಿದೆ ಇಲ್ಲಿ. ಇದು ಕವಿ ಸಮಾಧಿ. ಸಖತ್ತು ಮಳೆ ಬರ್ತಿದೆ, ಅದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊತೀವಿ. ಮಳೆ ನಿಂತ ಮೇಲೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀವಿ. ನನಗಂತೂ ತುಂಬ ಇಷ್ಟ ಆಯಿತು. ತಿಕ್ನಿ ಫುಲ್ಲು ಕಾಲಿಗೆ ಕಚ್ಚಾಯಿತು. ನನಗೆ ಇಲ್ಲಿದ್ದವ್ರು ಹೇಳ್ದಂಗೆ ಇದು ಒಂದು ಸರಿ ಏನಾರ ಬಾಡಿಗೆ ಕಾಲಿಗೆ ಕಚ್ಚಿದ್ರೆ 1 ವರ್ಷಕ್ಕಾಗುವಷ್ಟು ರಕ್ತನ ಹೀರ್ಕೊಳುತ್ತಂತೆ. ಮತ್ತು ಮಣ್ಣಲ್ಲಿ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಮತ್ತು ಮಳೆಗಾಲದ ಟೈಮಲ್ಲಿ ಮಳೆ ಬಂದರೆ ಮಳೆ ವಾಸನೆ ಇದ್ಬಿಟ್ಟು ಮತ್ತೆ ಸೀದಾ ಬರುತ್ತೆ, ಎದ್ದು ಬರುತ್ತೆ, ಮಳೆ ಮಣ್ಣೊಳಗಿಂದ ಆಚೆಗೆ ಬರುತ್ತೆ. ಹಂಗೆ ಒಂದು ಸರಿನ ರಕ್ತ ಇರುತ್ತೆ 1 ವರ್ಷದ ಸ್ಟೋರ್ ಮಾಡ್ಕೊಳ್ತೇವೆ. ಅಯ್ಯೋ ಮಳೆ ಜೋರಾಯ್ತು, ನಡ್ರಪ್ಪ ಹೋಗೋಣ. ನಮ್ಮ ಮೈಕ್ಲೆಲ್ಲ ಹೋಯ್ತಾ ಇದ್ದಾರೆ. ಫೈನಲಿ ಇವತ್ತಿನ ಟ್ರಿಪ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಕಬ್ಬೂರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟೈತೆ? 8 ಗಂಟೆ ಬ್ರೋ, 8 ಗಂಟೆ ಆಯ್ತು. ನಾವು ಬೆಳಗಿಂದ 5 ಗಂಟೆಗೆ ಬಂದವರು. ಬರೀ ಕವಿ ಮನೆ ನೋಡೋದನ್ನೇ ಒಂದ್ ದಿನ ಮಾಡಿದೀವಿ. ಅದಕ್ಕೆಲ್ಲ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಡ್ರೈವರ್ ಆದಂತಹ ಪ್ರತಾಪ್ ಅವರು, ಹಂಗೆ ಮ್ಯಾಪ್ ಹಾಕಿರ್ತಕ್ಕಂತಹ ಬೀದರ್ನ ವೆಂಕಿ ಬ್ರೋ ಅವರು. ಇನ್ನ ಇವನಂತೂ ಕೇಳಂಗೆ ಇಲ್ಲ, ಇವ್ರುವೆ ಹಂಗೆ ಅಂತ ದೊಡ್ಡ ವ್ಯಕ್ತಿನಿಯಾ.
ನಿಮ್ ಬಗ್ಗೆ ನೀವು ಹೇಳ್ಕೋಬೇಕು ಇವಾಗ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಿ, ನಮ್ಮ ಬಗ್ಗೆ ಬೇರೆ ಮಾತಾಡ್ಬೇಕು. ನನ್ನ ಬಗ್ಗೆ ಜನ ಮಾತಾಡ್ತಾರೆ. ಬ್ಲಾಗರ್ ಇವರು. ನಾಳೆ ಇನ್ನೂ ಇದೆ ಇವ್ರ ಮನೆ ಹೋಮ್ ಟೂರ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಇವ್ರ ಮನೆ ತೋಟ ಎಲ್ಲವ ಬೆಳಗ್ಗೆ 5 ಗಂಟೆ ಇರಬೇಕು ಅಂತ ಅಂದ್ಕೊಂಡಿದೀವಿ. ಎಚ್ಚರಾತ್ರಿ ಇದಂತೀವಿ 5 ಗಂಟೆಗೆ, ಇಲ್ಲ ಅಂತಂದ್ರೆ 8 ಗಂಟೆ ಇದಂತೀವಿ. 8 ಗಂಟೆಗೆ 5 ಗಂಟೆ ಅಲ್ಲ 11 ಗಂಟೆ. ಇಲ್ಲಿಂದ ಈ ನೈಟ್ ಟೈಮಲ್ಲಿ ಹೋಗೋಷ್ಟೊತ್ತಿಗೆ ನನ್ನ ಪ್ರಕಾರ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು 9 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಅವ್ರ ಆಂಟಿ ಹೇಳ್ಕೊಳ್ತಿದ್ದಾರೆ ನಿಧಾನಕ್ಕೆ ಹೋಗು ಅಂತ. ಸ್ಪೀಡ್ ಮೇಲೆ ಹೋಗ್ತಾರೆ. ನಮ್ ಡ್ರೈವರ್ ಹೆಂಗೆ ಅಂತ ಅಂದ್ರೆ, ಈ ಡಾಕ್ಟರ್ ಡ್ರೈವಿಂಗ್ ಗೇಮ್ ಇರೋದೆಲ್ಲ ಕಾಯಿನ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಆತರ ಕಾಯಿನ್ಸ್ ಕಲೆಕ್ಟ್ ಮಾಡ್ತಾರೆ. ಗಾಡಿ ಪಕ್ಕದಲ್ಲೇ ಹೋಗಿ ನಮಗಂತೂ ಜೀವ ಬಾಯಿ ಬರ್ತೈತೆ. ಇದೇ ಫಸ್ಟ್ ಟೈಮ್ ಕೂತಿರೋದು ನಾವು ಇವ್ರ ಬಗ್ಗೆ, ಇವ್ರ ಕಾರಲ್ಲಿ. ಇವ್ರ ಬಗ್ಗೆ 8 years ಎಕ್ಸ್ಪೀರಿಯನ್ಸ್ ಅಂತೆ ಕಾರಿಂಗಲ್ಲೇ. ಟೈಮಿಂಗ್ ಹೇಳಿ. ನಾಳೆ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಬೆಳಿಗ್ಗೆ ಎದ್ದು ಟಿಫನ್ ತಿಂದ್ಕೊಂಡು ಒಬ್ಬಟ್ಟು ಮಾಡಿಸಿದ್ರು. ಒಬ್ಬಟ್ಟೆಲ್ಲ ತಿಂದ್ಕೊಂಡು ಡೈರೆಕ್ಟ್ ದಾವಣಗೆರೆ ಹೋಗೋಣ ಅಂತ ಕೊಬ್ಬೂರು ಬಸ್ ಸ್ಟ್ಯಾಂಡಿಗೆ ಬಂದಿವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಸ್ ಬಂದಿಲ್ಲ. ಇಲ್ಲಿಂದ ದಾವಣಗೆರೆ ಹೋಗ್ಬೇಕು. ಒಂದು 30 ಕಿಲೋಮೀಟರ್ ಆಗುತ್ತಾ? ಎಷ್ಟಾಗುತ್ತೆ? 20 ಕಿಲೋಮೀಟರ್ ಆಗುತ್ತಾ? ಕಾರಲ್ಲಿ ಬಿಟ್ಟು ಹೋದರು ನೋಡಿ. ದಾವಣಗೆರೆ ರೈಲ್ವೆ ಸ್ಟೇಷನ್ನು ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇವ್ರು 3 ಜನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನಾನು ಮತ್ತೆ ಬೆಳಗಾವಿ ಹೋಗ್ತಾ ಇದ್ದೀನಿ. ಹೆಂಗಿತ್ರಪ್ಪ ಖುಷಿ? ಸಕಲಾಗಿತ್ತು, ಹಾಂ ಚೆನ್ನಾಗಿತ್ತು. ಹೆಂಗಿ ಬ್ರೋ, ಹೆಂಗಿತ್ತಪ್ಪ? ಕಾಸ್ಟ್ಲಿ ವರುಣ್ ನೋಡಿ, ಸಖತ್ತು ಶೈ ಬಾಯಿ ಅವನು ನೋಡ್ರಿ. ವಿಡಿಯೋ ತೋರ್ಸೋಕ್ಕೆ ಮಕ್ಕಳ ತೋರ್ಸೋಕ್ಕೆ ನಾಚ್ಕೊಂಡು ಹೋಗ್ತಾನೆ. ಸಖತ್ ಜನ ಫ್ಯಾನ್ಸ್ ಇದ್ದಾರೆ ನನಗೆ. ನೋಡಿ ಹಿಂಗೆ ಆಗುತ್ತೆ ಪರಿಸ್ಥಿತಿ. ಕಮಿಟ್ ಆಗಿರೋ ಫ್ರೆಂಡ್ಸ್ನ ಕರ್ಕೊಂಡ್ಬಿಟ್ರೆ ಟ್ರಿಪ್ಪಿಗೆ, ನೀನು ಹುಡುಗಿ ಫಾರ್ಮ್ ಮಾಡಿ ಅದಕ್ಕೆ ನಿಂತ್ಕೊಂತಾರೆ. ಇಲ್ಲೊಬ್ಬ ಅಲ್ಲಿ ನೋಡಿ ಹಾಂ, ಇವನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ರೆ ಕಮಿಟ್ ಆಗಿರೋ ಫ್ರೆಂಡ್ಸ್ನ ಹಿಂಗೆ ನೋಡಿ. ನಾವಿಬ್ಬರೇ ಬರ್ತಾರೆ ಕೂತಿರೋದು ನೋಡಿ. ಅಲ್ಲೊಬ್ಬ ಮರುತ್ತವ ಆಡ್ತಾವನೆ.